ನಮಸ್ಕಾರ. ಪ್ರೀತಿ ಹೇಗಿರಬೇಕು ಅನ್ನೋದನ್ನು ನೋಡೋಣ. ಪರಿಶುದ್ಧವಾದ ಪ್ರೀತಿ ಹೇಳ್ತಾರೆ ಮಾತಿ. ಆದರೆ ನಮ್ಮ ಹುಟ್ಟಿನಿಂದ ಇಲ್ಲಿಯವರೆಗೂ ನಾವು ನೀವೆಲ್ಲ ಆ ಪರಿಶುದ್ಧವಾದ ಪ್ರೀತಿಯನ್ನು ನೋಡಿದೆವೋ ಇಲ್ಲೋ ಗೊತ್ತಿಲ್ಲ. ಆದರೆ ಈ ಶಬ್ದವನ್ನು ಬಹಳ ಸಾರಿ ಕೇಳೀವಿ ನಾವು. ಭಾಳಷ್ಟು ಜನರೇ ಈ ಪರಿಶುದ್ಧವಾದ ಪ್ರೀತಿ ಅನ್ನೋ ಮಾತನ್ನು ಕೇಳೀವಿ. ಹುಟ್ಟಿನಿಂದ ಸಾವಿನವರೆಗೂ ನಮ್ಮ ಜೀವನ ಯಾತ್ರೆಯಲ್ಲಿ ಪ್ರೀತಿಯ ಪಾತ್ರ ಬಹಳ ಮುಖ್ಯವಾದದ್ದು. ಮೊದಲಿಗೆ ನಾವು ತಾಯಿಯ ಪ್ರೀತಿಯನ್ನು ಪಡೆದುಕೊಳ್ತೀವಿ, ತಂದೆಯ ಪ್ರೀತಿಯನ್ನು ಪಡೆದುಕೊಳ್ತೀವಿ, ಬಂಧುಗಳ ಪ್ರೀತಿಗಳನ್ನು ಪಡೆದುಕೊಳ್ತೀವಿ. ಮಗುವಾಗಿದ್ದಾಗ ಎಲ್ಲರೂ ಪ್ರೀತಿಸ್ತಾರೆ, ಎಲ್ಲರೂ ಮುದ್ದಿಸ್ತಾರೆ, ಎಲ್ಲರೂ ನಮ್ಮನ್ನು ಕಾಳಜಿ ಮಾಡ್ತಾರೆ. ಯಾವಾಗ ನಾವು ಮಗುವಿನಿಂದ ಬೆಳವಣಿಗೆ ಆಗ್ತಾ ಹೋಗ್ತೀವಿ, ಸ್ವಲ್ಪ ದೊಡ್ಡವರಾಗ್ತಾ ಹೋಗ್ತೀವಿ, ಸಮಾಜದ ವ್ಯವಹಾರದಲ್ಲಿ ನಾವು ಕಲಿಕೆಯನ್ನು ಆರಂಭಿಸ್ತೀವಿ. ಸಾಮಾಜಿಕರಣ ಅಲ್ಲಿ ನಾವು ಪ್ರೀತಿ ಯಾವಾಗ ಸ್ವಲ್ಪ ಕಡಿಮೆ ಆಗ್ತದೆ ನೋಡಿ. ಮಗು ಒಂದು 3-4 ವರ್ಷದವರೆಗೂ ತುಂಬ ಪ್ರೀತಿಯನ್ನು ಪಡೆದುಕೊಳ್ತದೆ. ಅದಾದ ನಂತರ ಅದಕ್ಕೆ ಸಿಗ್ತಕ್ಕಂಥ ಸ್ವಲ್ಪ ಪ್ರೀತಿ ಕಡಿಮೆ ಆಗ್ತದೆ. ಅದಕ್ಕೂ ಕೂಡ ಮಗುವಿಗೆ ಯಾವ ರೀತಿಯಾಗಿ ವ್ಯವಹಾರ ಜ್ಞಾನ ಬರ್ತದೆ ಆ ರೀತಿ ಅದಕ್ಕೆ ಪ್ರೀತಿ ಕಡಿಮೆ ಆಗ್ತದೆ. ಆ ಪರಿಶುದ್ಧವಾದ ಪ್ರೀತಿ ಅಲ್ಲಿಗೆ ಮುಗೀತು ನೋಡಿ. ನೀವು ನಿಮ್ಮ ಜೀವನದಲ್ಲಿ ಅನೇಕ ಬಾರಿ ಘಟನೆ ಆಗಿರ್ತದೆ. ಏನಂದರೆ ಆ ಅಪರಿಚಿತ ಮಗು ಇರ್ಬೋದು, ಒಂದು 3 ವರ್ಷದೊಳಗೋ 2 ವರ್ಷದೊಳಗೋ ಒಂದು ಅಪರಿಚಿತ ಮಗು, ಅದು ನೀವು ಮುದ್ದಿಸ್ತೀರಿ, ಪ್ರೀತಿಸ್ತೀರಿ ವಿನಾಕಾರಣ. ಇದು ನಿಜವಾದ ಪ್ರೀತಿ. ಆನಂತರ ಅಲ್ಲಿ ಬರ್ತಾ ಅಲ್ಲಿ ಒಂದು ಏನಾಗ್ತದೆ ಅಂದರೆ, ಒಂದು ಸಕಾರಣಕ್ಕೆ ಇಟ್ಕೊಂಡು ನಾವು ಪ್ರೀತಿ ಕಾಳಜಿಯನ್ನು ತೋರಿಸ್ತೀವಿ. ತಂದೆ ತಾಯಿಗಳು ಮಕ್ಕಳನ್ನು ಪ್ರೀತಿಸ್ತಾರೆ. ಬೆಳೆದಂತೆ ಅವರ ಪ್ರೀತಿಯಲ್ಲಿ ಕೂಡ ಬದಲಾವಣೆ ಆಗ್ತದೆ. ನಾವು ಉತ್ತಮವಾಗಿ ಮಕ್ಕಳು ಸಾಧನೆ ಮಾಡ್ತಾ ಹೋದೆವಂದರೆ ತಂದೆ ತಾಯಿಯ ನಿರೀಕ್ಷೆಗೆ ತಕ್ಕಂತೆ ನಮ್ಮ ಮಗ ಭಾರಿ ರೀ, ನಮ್ಮ ಮಗಳು ಭಾರಿ ರೀ ಅನ್ನೋ ಮಾತು ಬರ್ತವೆ. ಆ ನಿರೀಕ್ಷೆಗೆ ವಿರುದ್ಧವಾಗಿ ಹೋದರೆ ಆಗ ಅವರಿಂದ ಇಂಥ ಮಾತುಗಳು ಬರೋದಿಲ್ಲ, ಆ ಮಾತು ಬೇರೆಯೇ ಬರ್ತಾವೆ. ಹೀಗೆ ಇಲ್ಲಿ ನಾವು ಅವಶ್ಯಕತೆಯ ಮುಖವಾಡಕ್ಕೆ ಪ್ರೀತಿಯ ಒಂದು ಕವಚವನ್ನು ಒದಗಿಸ್ತೀವಿ. ನಮ್ಮ ಅವಶ್ಯಕತೆ, ನಮ್ಮ ಬಯಕೆಯ ಒಂದು ಮುಖವಾಡಕ್ಕೆ ಪ್ರೀತಿಯ ಕವಚ ಒದಗಿಸ್ತೀವಿ. ಆ ಪ್ರೀತಿಯ ಕವಚ ಹೊದಿಸಿದಲ್ಲದೆ ಎದುರಿಗಿರತಕ್ಕಂಥ ವ್ಯಕ್ತಿಗೆ ನಾವು ಏನು ಹೇಳ್ತೀವಿ ಅಂದರೆ, ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತಾ ಇದ್ದೀನಿ, ನಿನ್ನನ್ನು ಎಷ್ಟು ಕಾಳಜಿ ಮಾಡ್ತೀವಿ, ನಿನ್ನನ್ನು ಅರ್ಥನೇ ಮಾಡ್ಕೊತಾ ಇಲ್ಲ ನೋಡಿ. ಇಲ್ಲಿ ಅರ್ಥ ಆಗ್ತಾ ಇಲ್ಲ ಅನ್ನೋದು ಯಾವುದಂದರೆ ನಿಮ್ಮ ಪ್ರೀತಿ ಅಲ್ಲ, ನಿಮ್ಮ ಒಂದು ಆಂತರಿಕ ಮುಖವಾಡ ಅರ್ಥ ಆಗ್ತಾ ಇಲ್ಲ. ಅಲ್ಲಿ ನಿಮ್ಮ ಬಯಕೆಗೆ ತಕ್ಕಂತೆ ಅಲ್ಲಿ ವರ್ತನೆ ಇತ್ತಂದ್ರೆ ನೀವು ನನ್ನ ಪ್ರೀತಿ ಅರ್ಥ ಆಗ್ತಾಯಿದೆ, ನನಗೆ ಪ್ರತಿಸ್ಪಂದಿಸ್ತಾರೆ, ಗುಡ್ ಅಂತ ನೀವು ಹೇಳ್ತೀರಿ ನೋಡಿ. ನಿಮ್ಮ ಕಾಳಜಿ, ನಿಮ್ಮ ಪ್ರೀತಿ ಇರೋದು ನಿಮ್ಮ ಒಂದು ಬಯಕೆಯ ಮುಖವಾಡ. ಇಲ್ಲಿ ನಾವು ಮಕ್ಕಳನ್ನು ಬೆಳವಣಿಗೆ ಮಾಡೋದು ಒಂದು ಕಡೆಗೆ ಆಯಿತು. ಅವರಿಂದ ಅನೇಕ ನಿರೀಕ್ಷೆಗಳನ್ನು ನಾವು ಇಟ್ಕೊತೀವಿ. ಒಂದು ಶಾಲೆ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡಿದೆವು ಅಂದರೆ, ಆರಂಭಿಸಿದೆವು ಅಂದರೆ ಅಲ್ಲೇ ನಮ್ಮ ನಿರೀಕ್ಷೆಗಳು ಶುರುವಾಗ್ತೇವೆ.
ಆ ತರಗತಿಯಲ್ಲಿ ನಮ್ಮ ಮಗು ಎಲ್ಲರಿಗಿಂತಲೂ ಮುಂದಿರಬೇಕು. ನಮ್ಮ ನಿರೀಕ್ಷೆ ಹಿಂದೆ ಉಳಿಬಾರ್ದು. ಇದು ಸಹಜವೂ ಕೂಡ, ಮಾಡಲೇಬೇಕಾದದ್ದು. ಆದರೆ ಕೆಲವೊಂದು ಸಂದರ್ಭದಲ್ಲಿ ಆ ಮಗು ನಮ್ಮ ನಿರೀಕ್ಷೆಯನ್ನು ಮುಟ್ದೇ ಇದ್ದರೆ ನಾವು ಆ ಮಗುವಿಗೆ ಶಿಕ್ಷಿಸೋದು, ಅಲಕ್ಷಿಸೋದು ಮಾಡ್ತೀವಲ್ಲ, ಅದು ತಪ್ಪು. ಪತ್ನಿ ಪತಿಗೆ, ಮಗು ತಂದೆ ತಾಯಿಗೆ, ಆ ಮಗು ಬೆಳೆದ ದೊಡ್ಡದಾದ ನಂತರ ತಂದೆ ತಾಯಿಗೆ ಯಾವ ರೀತಿ ಕಾಳಜಿ ಮಾಡ್ತದೆ, ಇಲ್ಲಿ ಎಲ್ಲನೂ ಒಂದು ದೃಷ್ಟಿಕೋನದಿಂದ ನೋಡಿದಾಗ ಹಿಂದೆ ಒಂದು ಮುಖವಾಡ ಇದೆ. ವಯಸ್ಸಾದ ತಂದೆ ತಾಯಿಯನ್ನು ಬಹಳ ಪ್ರೀತಿಯಿಂದ ನೋಡ್ಕೊಳ್ಳುವಂಥ ಜನ ತುಂಬ ಕಡಿಮೆ. ಸಮಾಜದ ಒಂದು ಹೆದರಿಕೆಯಿಂದ ನೋಡ್ಕೊತಿರ್ತಾರೆ ಅನ್ನಿಸ್ತದೆ. ಆ ಸಮಾಜದ ಒಂದು ಹೆದರಿಕೆಯ ಮುಖವಾಡ ತುಂಬ ಜನ ನಾನು ನೋಡಿದ್ದೇನೆ. ಸಮಾಜದಲ್ಲಿ ಒಳ್ಳೆಯವರಾಗಲಿಕ್ಕೆ ತಂದೆ ತಾಯಿಯನ್ನು ನೋಡ್ಕೊಳ್ಳೋರನ್ನ ನಾನು ನೋಡಿದ್ದೇನೆ. ಆಂತರಿಕ ಕಾಳಜಿಯಿಂದ ತಂದೆ ತಾಯಿಯನ್ನು ನೋಡ್ಕೊಳ್ಳೋರು ಕೆಲವು ಜನರಿದ್ದಾರೆ. ಅಂಥವ್ರು ತುಂಬ ವಿರಳ. ಹಾಗಾಗಿ ಪ್ರೀತಿ ಎನ್ನುವುದು ಮುಖವಾಡ ಮೇಲಿನ ಒಂದು ಪರದೆ. ಪರಿಶುದ್ಧ ಪ್ರೀತಿ ಎನ್ನುವುದು ಕೆಲವು ಸಂದರ್ಭದಲ್ಲಿ ಮಾತ್ರ ಉಂಟಾಗ್ತದೆ. ಆ ಪರಿಶುದ್ಧ ಪ್ರೀತಿಯ ನಿರೀಕ್ಷೆಯನ್ನು ನಾವು ಮಾಡಬೇಕಾದ್ರೆ ಅದಕ್ಕೆ ತುಂಬ ಅರ್ಹತೆಗಳನ್ನು ನಾವು ಗಳಿಸ್ಕೊಳ್ಬೇಕಾಗ್ತದೆ. ಹೀಗಾಗಿ ನಿರೀಕ್ಷೆಗಳಿಲ್ಲದೆ, ಯಾವುದೇ ಪ್ರತಿಫಲವಿಲ್ಲದೆ ಸುಮ್ಮನೆ ಕೊಡತಕ್ಕಂಥ ಒಂದು ಕಾಳಜಿ ಏನಿದೆಯಲ್ಲ, ಅದು ಪ್ರೀತಿ. ಅದು ಕೆಲವು ಕ್ಷಣದಲ್ಲಿ ನಾವು ಕೆಲವು ವ್ಯಕ್ತಿಗಳಿಗೆ ಕೊಡ್ತಿರ್ತೀವಿ. ನಮ್ಮವ್ರು ಇರ್ಬೋದು, ನಮ್ಮವ್ರು ಇಲ್ಲದೇ ಇರ್ಬೋದು, ಸಣ್ಣ ಮಕ್ಕಳು ಇರ್ಬೋದು, ನಮ್ಮ ಮಕ್ಕಳೇ ಇರ್ಬೋದು, ನಮ್ಮ ಅವ್ವ ಅಪ್ಪ ಇರ್ಬೋದು, ನಮ್ಮ ಸಹೋದರ ಇರ್ಬೋದು, ಯಾರೇ ಇರ್ಬೋದು. ಸುಮ್ಮನೆ ಅದು ನಿರಂತರವಾಗಿ ಕೊಡೋಕ್ಕಾಗೋದಿಲ್ಲ. ಈ ಪರಿಶುದ್ಧವಾದ ಪ್ರೀತಿ ಕೆಲವು ಸಂದರ್ಭದಲ್ಲಿ ಸಿಕ್ಕಿರ್ತದೆ ಅಷ್ಟೇ. ಸಿಕ್ಕಾಗ ಆನಂದಿಸಬೇಕು. ಅದನ್ನೇ ನಿರಂತರವಾಗಿ ನಿರೀಕ್ಷಿಸುವುದು ತಪ್ಪು. ನಮಗೂ ಕೂಡ ಆ ಪರಿಶುದ್ಧವಾದ ಪ್ರೀತಿ ಸಿಗ್ತದೆ ಬೇರೆಯವರಿಂದ. ದೊರಕಿದಂಥ ಸಂದರ್ಭದಲ್ಲಿ ಅದು ಗೌರವದಿಂದ ಅದನ್ನು ಸ್ವೀಕರಿಸುವ ಮನೋಭಾವ ನಮ್ಮಲ್ಲಿರಬೇಕು. ಅದನ್ನು ಅಸಡ್ಡೆಯಿಂದ ನಿರ್ಲಕ್ಷಿಸೋದು ತಪ್ಪು, ಮಾಡಬಾರ್ದು. ಯಾಕಂದರೆ ಅದು ಮತ್ತೆ ಸಿಗೋಲ್ಲ. ಸಿಕ್ಕಂಥ ಸಂದರ್ಭದಲ್ಲಿ ಅದನ್ನು ಗೌರವದಿಂದ ನಾವು ಸ್ವೀಕರಿಸಿದರೆ ಆ ಪರಿಶುದ್ಧವಾದ ಪ್ರೀತಿ ನೀಡಿದವರಿಗೂ ಕೂಡ ಒಂದು ಸಂತೋಷ ಉಂಟಾಗ್ತದೆ. ಧನ್ಯವಾದಗಳು.